ನೆಕ್ಸ್ಟ್ ಸರಿ ಬನ್ನಿ ನೋಡೋಣ ಅಂತೀರಿ ಅಂತ ಹೇಳಿದ್ದು. ಇನ್ನೂ 10 ಜನ ಕಾಯ್ತಾ ಇರ್ತಾರೆ. ಅದಕ್ಕೆ ಹೋಗಿ ನೀ ಹಿಂದೆ ಬರಬೇಡ, ಪ್ರಯತ್ನಿಸು ಅನ್ನೋ ಪದ ತುಂಬ ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ಲೋಡ್ ಮಾಡಿಲ್ಲ ಅಂದರೆ ಸಾರಿ ನಿಮಗೆ ಕ್ಲಾಸ್ ಹೋಗ್ತಾರೆ ತುಂಬ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ವಿಡಿಯೋ ಲೋಡ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿ ವಿಡಿಯೋ ಮಾಡಿ ನೋಡಿದ್ರಿ ಅಂದರೆ ಸಾರ್ ನಮಗೆ ಮುಂದಕ್ಕೆ ಹೋಗಿ ಬಿಡಲ್ಲ. ಅದು ತುಂಬ ನೀವು ಯಾವ್ದಾದ್ರು ಟೀಚರ್ನ ತಗೊಂಡ್ರೆ ಟಫ್ ಟೀಚರ್ನ ತಗೋಬೇಕು. ಎಂಥವ್ರು ತಗೋಬೇಕು? ತುಂಬ ಅದು ಬರೀ ಅದೇ ಕನ್ವರ್ಸ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ನಾನು ಇಷ್ಟು ಜಾಸ್ತಿ ಮಾಡುತ್ತೆ, ಇಷ್ಟು ಕಷ್ಟ ಬರಬೇಕು, ಇಷ್ಟು ಕಷ್ಟ ಬರ್ಬೇಕಂದ್ರೆ ಇಷ್ಟು ನಂಬರ್ ಬರಬೇಕು, ಇಷ್ಟು ಬರಬೇಕು. ದಟ್ಸ್ ಇಟ್. ಇವತ್ತು ಬಂದಿರೋ ಕಸ್ಟಮರ್ ಜಾಸ್ತಿ ತಗೊಂಡು ಮಾಡೋದು ಹೇಗೆ ಅಂತ ಮಾತಾಡೋಣ. ಎಚ್ಚರಿರಬೇಕು. ದಟ್ ಇಸ್ ವಾಟ್ ದ ನೆಕ್ಸ್ಟ್ ಕ್ಲಾಸ್. ಆಮೇಲೆ ಫಸ್ಟ್ ಟೈಮ್ ವ್ಯೂಸ್ ಆಗಿದೆ ನೋಡಿ. ಇವಾಗ ರೀ ಮಾಡಿ ರೀಚ್ ಕೊಡ್ಬೇಕಂದ್ರೆ ನಮ್ಮ ಫೀಲ್ಡಲ್ಲಿ ಆಲ್ಮೋಸ್ಟ್ 30 ಡೇಸ್ ಬೇಕಾಗುತ್ತೆ. ಅದೇ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ವಿತಿನ್ 10 hours ಅಲ್ಲಿ ಮೇ ಬಿ ಆಗ್ಬೋದು. ಈಗ ಸರ್ ನೆನೆ ಹಾಕಿದ್ರು 11,400 ರೀಚ್ ಆಗಿದೆ ಅಂತ ಜಾರ್ಜ್ ಸರ್. ಈ ಬೆಳಗ್ಗೆ ಹಾಕಿದ್ದು 7:30 ಹಾಕಿದ್ದು. ಹೌದು, ನಾವು ಹೇಳಿದ್ವಿ ಕಳಿಸಲ್ಲ ಮನೆಗೆ ಅಂತ. ನೆನ್ನೆ ಕಳಿಸ್ಲಿಲ್ಲ ನಾವು ಅವ್ರಿಗೆ. ಅದು ಖುಷಿ ಆಯಿತು. ಮತ್ತೆ ಇನ್ನೊಂದು ನಿಮ್ಮಲ್ಲಿ ಸೆಲ್ವಲ್ಲಿ ನೀವು ಹೇಳಿದ್ದೀರಾ ಸೇಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಕಡೆ 96% ವೆಲ್ತ್ ಇರುತ್ತೆ, ಇನ್ನೊಂದು ಕಡೆ 4% ವೆಲ್ತ್ ಇರುತ್ತೆ. ಸೊ ನಾವೆಲ್ಲರೂ ಆ 4% ವೆಲ್ತ್ಗೆ ಜಗಳ ಆಡ್ತಾ ಇದ್ವಿ ಇಷ್ಟು ದಿನ. ಆಸ್ ಎ ಸೇಲ್ಸ್ ಮೆನ್ ಆದರೆ ಆ 96% ವೆಲ್ತ್ ಏನಿದೆ ಅದನ್ನ ನಾವು ತಗೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬ ಪಾಯಿಂಟ್ಸ್ ಇಷ್ಟ ಆಯಿತು. ಯಾಕಂತಂದರೆ ಸೊ ಹೋಟೆಲ್ ನಿಂತ್ಕೊಂಡು ಇಷ್ಟು ಜನ ನೋಡ್ತಿದ್ದಾರೋ ನಾವು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ನಮ್ಮ ತುಂಬ ಹೊರಗಡೆ ನಿಲ್ಲಿಸಿಲ್ಲ ಅಂತ ಬಿಸ್ನೆಸ್ ಆಪರ್ಚುನಿಟಿ ಆಗೋದೇ ಇಲ್ಲ, ಸ್ಪ್ರೆಡ್ ಆಗೋದೇ ಇಲ್ಲ. ಬಿಕಾಸ್ ಆಫ್ ಇಲ್ಲಿ ಇವಾಗ ವೈರಲ್ ಆಗಿರುವಂಥ ವಿಡಿಯೋನೇ ಎಕ್ಸಾಂಪಲ್. ಯಾಕಂದರೆ ಸಾವಿರಾರು ಜನ ನೋಡಬೇಕು ಅಂತ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಬೇಕು, ಬಿಸ್ನೆಸ್ನ ಪ್ರೆಸೆಂಟ್ ಮಾಡ್ಕೊಳ್ಬೇಕು, ಎಮೋಷನ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಸೇಲ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಲಾಟ್ ಆಫ್ ಪೀಪಲ್ಸ್ ಜೊತೆ ನಾವು ಮಾತಾಡಬೇಕು. ಇನ್ನೂ ಒಂದು ಏನಪ್ಪ ಅಂತಂದರೆ ಸೊ ನೋ ಅನ್ನೋದು ತುಂಬ ಕಾಮನ್ನಾಗಿ ಕೇಳಿಸ್ಕೊಂಡು ಬೇಕಾಗಿ ಹಾಗೆ ಆಗ್ತದೆ. ನೋ ಅನ್ನೋದು ನಮಗೊಂದು ಇನ್ವಿಟೇಷನ್ ಅನ್ಕೊಡೋದು ಅನ್ನೋದು ತುಂಬ ಚೆನ್ನಾಗಿ ಆಗ್ತಾ ಇತ್ತು ನನಗೆ ಅಂತ ನನಗೆ. ಯಾಕಂದರೆ ನೋ ಚೆನ್ನಾಗಿ ಮೆಮೊರಿ ಬರ್ತದೆ. ತುಂಬಾ ಇಷ್ಟ ಆಯ್ತು ಸೇಲ್ಸ್. ತಗೊಳ್ಳಲ್ಲ ಅವರು ಅಂದ್ಕೊಂಡು ಉಳ್ಕೊಂಡ್ಬಿಡ್ತೀವಿ ಮನೇಲೆ. ಅದನ್ನ ತಗೊಂಡೋದಾಗಲೇ ಗೊತ್ತಾಗೋದು ಅದು ಯಾವ ಥರ ಅವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ. ಗ್ರಾಹಕರ ನಂಬಿಕೆ ಗಳಿಸಬೇಕು. ಅವರು ನಮ್ಮ ಮೇಲೆ ಫೇತ್ ಇಟ್ಟರು ಅಂದರೆ ನಮ್ಮ ಮಾರ್ಕೆಟಿಂಗ್ ಇದು ಸ್ಟ್ರಾಟಜಿ. ಹೋಯ್ತು ಎಕ್ಸಾಂಪಲ್ ಎಷ್ಟು ಜನ ಐಸ್ ಕ್ರೀಮ್ ತಿನ್ನೋದು ನೋಡ್ತಾ ಇದ್ದಾಗ ಅವ್ರಿಗೂ ನನಗೂ ಐಸ್ ಕ್ರೀಮ್ ಸೇಲ್ಸ್ ಎಮೋಷನ್ ಟ್ರಾನ್ಸ್ಫರ್. ಯಾರಾದ್ರೂ ಕಾರ್ ಓಡಿಸೋದ್ರೆ ನೋಡಿದಾಗ ಹಿಂಗೆ ತೋರಿಸ್ತಾರೆ. ಇದನ್ನು ನೆಟ್ಸಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ಸೊ ಫಸ್ಟ್ ಥಿಂಗ್ ಆ್ಯಕ್ಚುಲಿ ನೀವು ಹೂ ಇಸ್ ದ ಬೆಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆರ್ ಬಾಸ್ ಅಂತ ಕೇಳಿದ್ರಿ. ಸೊ ಯಾರು ಯಾವ ಪ್ರಾಡಕ್ಟ್ ಆದ್ರೂ ಯಾವ ಮಾರ್ಕೆಟ್ ಆದರೂ ಯಾವ ಪ್ರೈಸ್ ಆದರೂ ಮಾರಕ್ಕೆ ರೆಡಿ ಇರ್ತಾರೋ ಅವರೇ ಬೆಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಆ್ಯಂಡ್ ಸೆಕೆಂಡ್ ಬಂದಾಗ ಹೂ ಇಸ್ ದ ಬೆಸ್ಟ್ ಸೇಲ್ಸ್ ಮೆನ್ ಅಂತ ಕೇಳಿದ್ರಿ. ಸೊ ಸೇಲ್ಸ್ ಮೆನ್ನಲ್ಲಿ ಕ್ಯಾರೆಕ್ಟರ್ಸ್ ಹೇಳಿದ್ರಿ. ಒಂದು ಓಪನ್ ಮೈಂಡೆಡ್. ಸೊ ಸೆಕೆಂಡ್ ಬಂದು ನೋ ಸೆಲ್ಫ್ ಪ್ರಮೋಷನ್. ಸೆಕೆಂಡ್ ಅಲ್ಲ, ಥರ್ಡ್ ಪಾಯಿಂಟ್ ದಟ್ ಇಸ್ ನೋ ಸೆಲ್ಫ್ ಪ್ರಮೋಷನ್. ಹಾಗೆಯೇ ಕನ್ವರ್ಷನ್ 4th ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಐ ಥಿಂಕ್ ಐ ಮಿಸ್ಡ್. ಓಪನ್ ಮೈಂಡ್ ಆ್ಯಂಡ್ ಫುಲ್ ಫೋಕಸ್. ಎಸ್ ಸರ್, ಫುಲ್ ಫೋಕಸ್. ಆ್ಯಂಡ್ ಥರ್ಡ್ ಇದರಲ್ಲಿ ಬಂದಾಗ ಎಸ್ ಕಿಲ್ಲರ್ ಇದು ಹೇಳಿದ್ರಿ. ಅದರಲ್ಲಿ ಫಸ್ಟ್ ಬಂದು ಎನಿವೇ ಇಟ್ಸ್ ಮೆನ್ಷನ್ ಡ್ರೆಸ್ ಸ್ಮಾರ್ಟ್, ಬಿ ಹೈಜೀನ್, ಹಾಗೆಯೇ ವೆಲ್ ಪ್ರಿಪೇರ್ಡ್ ಆಗಿರಬೇಕು ಅಂತ. ಸೊ ಬಿ ಆನ್ ಟೈಮ್ ಇದೆಲ್ಲ ಸೊ ಎನಿವೇ ಅಲ್ಲೇ ಮೆನ್ಷನ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಾಗ ಅನು ಮೇಡಮ್ ಆ್ಯಕ್ಚುಲಿ ಡಿಜಿಟಲ್ದು ಆ್ಯಕ್ಚುಲಿ ಸೂಪರ್ಬ್ ಆಗಿತ್ತು. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿ ಬಂತು ಅದು. ಸೊ ಅದರಲ್ಲಿ ನಮಗೆ ಫಸ್ಟ್ ಬಂದಿದ್ದು ಸೊ ನಾವು ಬ್ರ್ಯಾಂಡ್ ಕ್ರಿಯೇಷನ್, ಬ್ರ್ಯಾಂಡ್ ಪ್ರಮೋಷನ್ ಫಸ್ಟ್ ಬಂತು. ಸೊ ಬ್ರ್ಯಾಂಡ್ ಪ್ರಮೋಷನ್ ಅಂದಾಗ ನಾವು ಯಾರ ಹತ್ರ ಬ್ರ್ಯಾಂಡ್ ಪ್ರಮೋಟ್ ಮಾಡಬೇಕು. ಸೊ ಇಟ್ ಶುಡ್ ಬಿ ಕಸ್ಟಮರ್ನ ನಾವು ಬ್ರ್ಯಾಂಡಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರಿ. ಸೊ ಅದಾದಮೇಲೆ ಡಿಜಿಟಲ್ ಪ್ರೆಸೆನ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ನಮ್ಮ ಪ್ರೆಸೆನ್ಸ್ ಅಲ್ಲಿ ಇದ್ರೇ ಸೊ ವಿ ಕ್ಯಾನ್ ಅಟ್ರಾಕ್ಟ್ ಅಂತ ಹೇಳಿದ್ರಿ. ಅದಾದಮೇಲೆ ನೆಕ್ಸ್ಟ್ ಬಂದು ಲೀಡ್ ಜನ್ರೇಷನ್, ಲೀಡ್ ನರ್ಚರಿಂಗ್ ಆ್ಯಂಡ್ ಲೀಡ್ ಕನ್ವರ್ಷನ್. ಸೊ ಇದು ಬಂತು. ಅದ್ರ ಮಧ್ಯದಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದೆ, ಮನಿ. ಸೊ ವೆನ್ ಯು ಟಾಕ್ ಮೋರ್ ಮನಿ ವಿಲ್ ಅಟ್ರಾಕ್ಟ್ ಯು ಅಂತ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್.
ವೆರಿ ಗುಡ್ ಮೆಮೊರಿ. ಆಲ್ ರೈಟ್.